ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ವಿಡಿಯೋದ ಮಾಹಿತಿ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ ಸ್ನೇಹಿತರೆ, ಒಂದೇ ತಂದೆಯ ರಕ್ತ. ಒಬ್ಬ ಇಡೀ ಬ್ರಹ್ಮಾಂಡದ ಧನ ಸಂಪತ್ತಿಗೆ ಒಡೆಯನಾದವನು, ದೇವ ದಿಕ್ಪಾಲಕನೂ ಕೂಡ ಹೌದು. ಇನ್ನೊಬ್ಬ ಇಡೀ ಜಗತ್ತನ್ನೇ ನಡುಗಿಸಿದಂತಹ ಲಂಕಾಧಿಪತಿ ರಾಕ್ಷಸ ರಾಜ. ಹೌದು, ಕುಬೇರ ಮತ್ತು ರಾವಣ ಇಬ್ಬರೂ ಸಹ ಸೋದರ ಅಣ್ಣ ತಮ್ಮಂದಿರು. ಇಬ್ಬರ ತಂದೆಯೂ ಒಬ್ಬರೇ, ಅವರೇ ಬ್ರಹ್ಮನ ಮೊಮ್ಮಗ, ಪರಮ ತಪಸ್ವಿ ವಿಶ್ರವಸ್ಸು ಮಹರ್ಷಿಗಳು. ಹಾಗಾದರೆ ಒಬ್ಬ ಶ್ರೇಷ್ಠ ಋಷಿಯ ಹೊಟ್ಟೆಯಲ್ಲಿ ಇಂತಹ ಕ್ರೂರ ರಾಕ್ಷಸರು ಹುಟ್ಟಲು ಕಾರಣವೇನು? ರಾಕ್ಷಸರ ರಾಜ ಸುಮಾಲಿ ಹೂಡಿದಂತಹ ಆ ಒಂದು ರಹಸ್ಯ ಸಂಚು ಏನು? ಆ ಅಶುಭ ಸಂಧ್ಯಾಕಾಲದಲ್ಲಿ ನಡೆದಿದ್ದಾದರೂ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸಿದಂತಹ ಕೈಕಸಿ ಮತ್ತು ವಿಶ್ರವಸ್ಸಿನ ವಿವಾಹದ ರೋಚಕ ರಹಸ್ಯವನ್ನು ತಿಳ್ಕೊಳ್ಳೋಣ. ವಿಶ್ರವಸ್ಸು ಬಂದು ಬ್ರಹ್ಮನ ಮಾನಸ ಪುತ್ರರಾದಂತಹ ಪುಲಸ್ತ್ಯ ಮಹರ್ಷಿಗಳ ಮಗ. ವಿಶ್ರವಸ್ಸು ತಂದೆಯಂತೆಯೇ ಮಹಾ ತಪಸ್ವಿ, ವೇದ ಪಂಡಿತ ಕೂಡ ಹೌದು. ಇವರ ಜೀವನದಲ್ಲಿ 2 ಪ್ರಮುಖ ವಿವಾಹಗಳು ಆಗುತ್ತೆ. ಇದೇ ಮುಂದೆ ಇಡೀ ರಾಮಾಯಣದ ಕಥೆಗೆ ನಾಂದಿಯಾಗುತ್ತೆ. ಇವರಿಗೆ 2 ಹೆಂಡತಿಯರು. ಮೊದಲನೆಯವರು ಇಲವಿಡ, ಭರದ್ವಾಜ ಮಹರ್ಷಿಗಳ ಮಗಳು ಇವರು. ವಿಶ್ರವಸ್ಸು ಮತ್ತು ಇಲವಿಡಾಗೆ ಜನಿಸಿದಂತಹ ಮಗ ಕುಬೇರ, ಧನಾಧಿಪತಿ ಮತ್ತು ಲಂಕೆಯ ಮೊದಲ ರಾಜ. ಇನ್ನು 2ನೇ ಹೆಂಡತಿ ಕೈಕಸಿ. ಇವಳು ಸುಮಾಲಿ ಎಂಬ ರಾಕ್ಷಸ ರಾಜನ ಮಗಳು. ಇವಳಿಗೆ ಹುಟ್ಟಿದಂತಹ ಮಕ್ಕಳೇ ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ಏನಪ್ಪ ಇದು, ಇಷ್ಟು ದೊಡ್ಡ ತಪಸ್ವಿಯಾದಂತಹ ವಿಶ್ರವಸ್ಸು ಮಹರ್ಷಿಗಳು ರಾಕ್ಷಸಿಯನ್ನು ಯಾಕೆ ಮದುವೆ ಆದರು? ಇವರಿಗೆ ಯಾಕೆ ರಾಕ್ಷಸ ಗುಣದ ಮಕ್ಕಳು ಹುಟ್ಟಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಸುಮಾಲಿ ಬಂದು ತನ್ನ ರಾಕ್ಷಸ ವೃಂದರೊಂದಿಗೆ ಪಾತಾಳ ಲೋಕದಲ್ಲಿ ಅಡಗಿಕೊಂಡಿರ್ತಾನೆ. ಮೊದಲಿಗೆ ಇವನು ಲಂಕೆಯನ್ನು ಆಳ್ವಿಕೆ ಮಾಡ್ತಿರ್ತಾನೆ. ವಿಷ್ಣುವಿನ ಭಯದಿಂದ ಇವರು ಪಾತಾಳ ಲೋಕಕ್ಕೆ ಹೋಗಿ ಅಡ್ಕೊಂಡಿರ್ತಾರೆ. ಈ ಕಥೆನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಆ ಸಂದರ್ಭದಲ್ಲಿ ಲಂಕಾನಗರಿ ಖಾಲಿಯಾಗಿರುತ್ತೆ. ಆಗ ಲಂಕಾನಗರಿಯನ್ನು ಕುಬೇರನಿಗೆ ವಹಿಸ್ಕೊಡಲಾಗುತ್ತೆ. ಅಲ್ಲಿ ಕುಬೇರ ತುಂಬ ಧರ್ಮದಿಂದ ಆಳ್ವಿಕೆಯನ್ನು ನಡೆಸ್ತಿರ್ತಾರೆ. ಇದನ್ನೆಲ್ಲ ಕಂಡಂತಹ ಸುಮಾಲಿ ತನ್ನ ಜನಾಂಗದ ಉದ್ಧಾರಕ್ಕಾಗಿ ಒಂದು ಉಪಾಯವನ್ನು ಹೂಡ್ತಾನೆ. ಅದಕ್ಕಾಗಿ ಅವನು ತನ್ನ ರೂಪವತಿ ಬುದ್ಧಿವಂತ ಮಗಳಾದಂತಹ ಕೈಕಸಿಯನ್ನು ಕರೆದು, ಮಗಳೇ, ನೀನು ಸಾಮಾನ್ಯ ರಾಕ್ಷಸನನ್ನು ಮದುವೆ ಆಗಬೇಡ. ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ತಪಸ್ವಿಯಾದ ಬ್ರಹ್ಮನ ಮೊಮ್ಮಗ ವಿಶ್ರವಸ್ಸನನ್ನೇ ವರಿಸು. ಅವನಿಂದ ನಿನಗೆ ಹುಟ್ಟುವ ಮಕ್ಕಳು ಇಡೀ ಜಗತ್ತನ್ನು ಆಳುವಂತಾಗಬೇಕು ಎಂದು ಆಜ್ಞಾಪಿಸ್ತಾನೆ. ತಂದೆಯ ಆಜ್ಞೆಯಂತೆಯೇ ಕೈಕಸಿ ವಿಶ್ರವಸ್ಸು ತಪಸ್ಸು ಮಾಡುತ್ತಿದ್ದಂತಹ ಆಶ್ರಮಕ್ಕೆ ಬರ್ತಾಳೆ. ಅವಳು ಅಲ್ಲಿಗೆ ಬಂದ ಸಮಯ ಸೂರ್ಯ ಮುಳುಗುವ ಸಮಯ, ಸಂಧ್ಯಾಕಾಲವಾಗಿರುತ್ತೆ. ಆ ಸಮಯದಲ್ಲಿ ಆಕಾಶದಲ್ಲಿ ಘೋರವಾದ ಮೋಡಗಳು, ಸಿಡಿಲು ಮತ್ತು ಬಿರುಗಾಳಿ ಬೀಸುತ್ತಿರುತ್ತದೆ. ಪುರಾಣಗಳ ಪ್ರಕಾರ ಈ ಸಮಯವನ್ನು ರುದ್ರನ ಸಮಯ ಅಥವಾ ಅಶುಭ ಕಾಮಕಾಲ ಎನ್ನಲಾಗುತ್ತೆ. ವಿಶ್ರವಸ್ಸು ಅಗ್ನಿಹೋತ್ರದ ವಿಧಿಗಳನ್ನು ಮುಗಿಸಿ ಕುಳಿತುಕೊಂಡಿರ್ತಾನೆ. ಕೈಕಸಿ ಬಂದು ತಲೆ ತಗ್ಗಿಸಿ ಲಜ್ಜೆಯಿಂದ ಅವನ ಪಾದಗಳ ಬಳಿ ಬಂದು ನಿಂತ್ಕೊತಾಳೆ. ಅಪ್ಸರೆಯಂತೆ ಸುಂದರವಾಗಿದ್ದಂತಹ ಕೈಕಸಿಯನ್ನು ನೋಡಿದಂತಹ ವಿಶ್ರವಸ್ಸು ಆಶ್ಚರ್ಯಪಡ್ತಾನೆ. ತನ್ನ ದಿವ್ಯ ದೃಷ್ಟಿಯಿಂದ ಅವಳು ಯಾರು, ಏಕೆ ಬಂದಿದ್ದಾಳೆ ಅಂತ ತಿಳಿದಿದ್ರೂ ಸಹ ವಿಶ್ರವಸ್ಸು ಆಕೆಯನ್ನು ಕೇಳ್ತಾನೆ. ಭದ್ರೆ, ನೀನು ಯಾರು? ಯಾರ ಮಗಳು? ಈ ಅಶುಭ ವೇಳೆಯಲ್ಲಿ ನನ್ನ ಆಶ್ರಮಕ್ಕೆ ಏಕೆ ಬಂದಿದ್ದೀಯಾ? ನಿನ್ನ ಇಚ್ಛೆ ಏನು ಅಂತ ಹೇಳಿ ಕೇಳ್ತಾನೆ. ಆಗ ಕೈಕಸಿ ಅತ್ಯಂತ ವಿನಯದಿಂದ, ಮಹರ್ಷಿಗಳೇ, ನಾನು ರಾಕ್ಷಸರಾಜ ಸುಮಾಲಿಯ ಮಗಳು ಕೈಕಸಿ. ನನ್ನ ತಂದೆಯ ಆಜ್ಞೆಯಂತೆ ನಾನು ನಿಮ್ಮನ್ನು ಪತಿಯಾಗಿ ಸ್ವೀಕರಿಸಲು ಬಂದಿದ್ದೇನೆ. ನನ್ನನ್ನು ನಿಮ್ಮ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ, ನನಗೆ ಸಂತತಿಯನ್ನು ಕರುಣಿಸಿ ಅಂತ ಹೇಳಿ ಬೇಡ್ಕೊತಾಳೆ. ವಿಶ್ರವಸ್ಸು ಅವಳ ವಿನಯಕ್ಕೆ ಮೆಚ್ಕೊತಾನೆ. ಹಾಗೆ ಕಾಲದ ನಿಯಮವನ್ನು ಬದಲಾಯಿಸಲು ಯಾರಿಂದಲೂ ಸಹ ಸಾಧ್ಯವಿಲ್ಲ. ಹಾಗಾಗಿ ಅವನು ಅವಳನ್ನು ಒಪ್ಕೊಳ್ತಾನೆ. ಕೈಕಸಿ, ನೀನು ಬಂದ ಸಮಯ
ಅತ್ಯಂತ ಕ್ರೂರ ಹಾಗೂ ಅಶುಭವಾದದ್ದು. ಈ ಘೋರ ಸಂಧ್ಯಾಕಾಲದ ಪ್ರಭಾವದಿಂದ ನಿನಗೆ ಹುಟ್ಟುವಂತಹ ಮಕ್ಕಳು ಭಯಂಕರ ರೂಪದ ಕ್ರೂರಿಗಳಾದ ರಾಕ್ಷಸರಾಗುತ್ತಾರೆ, ಲೋಕಕಂಟಕರಾಗುತ್ತಾರೆ. ವಿಶ್ರವಸು ಈಗಂತ ಹೇಳಿದ ತಕ್ಷಣ ಕೈಕಸಿಗೆ ದಿಗ್ಭ್ರಮೆ ಆಗಿಬಿಡುತ್ತೆ. ಆಗ ಅವಳು ವಿಶ್ರವಸುವಿನ ಪಾದಗಳ ಮೇಲೆ ಬಿದ್ದು ಕೇಳ್ಕೊತಾಳೆ, ಸ್ವಾಮಿ, ನಿಮ್ಮಂತಹ ಮಹಾ ತಪಸ್ವಿಗಳಿಂದ ನನಗೆ ಇಂತಹ ದುಷ್ಟ ಮಕ್ಕಳು ಬೇಡ, ದಯವಿಟ್ಟು ನನ್ನನ್ನು ಅನುಗ್ರಹಿಸಿ. ಅವಳ ವಿನಂತಿಗೆ ಕರಗಿದಂತಹ ವಿಶ್ರವಸು ಕೊನೆಗೊಂದು ಸಮಾಧಾನದ ವರವನ್ನು ನೀಡ್ತಾರೆ. ನನ್ನ ತಪೋಶಕ್ತಿಯೂ ವ್ಯರ್ಥವಾಗುವುದಿಲ್ಲ. ನಿನಗೆ ಹುಟ್ಟುವ ಮೊದಲ 3 ಮಕ್ಕಳು ಕ್ರೂರಿಗಳಾಗಿದ್ದರೂ ಸಹ ನಿನ್ನ ಕೊನೆಯ ಮಗ ಮಾತ್ರ ನನ್ನ ವಂಶಕ್ಕೆ ತಕ್ಕಂತೆ ಮಹಾಜ್ಞಾನಿ, ಧರ್ಮಾತ್ಮ ಮತ್ತು ಸಾಧು ಸ್ವಭಾವದವನಾಗ್ತಾನೆ ಅಂತ ಹೇಳಿ ವರವನ್ನು ಕೊಡ್ತಾನೆ. ಹೀಗೆ ವಿಶ್ರವಸು ಕೈಕಸಿಯನ್ನು ಪತ್ನಿಯಾಗಿ ಸ್ವೀಕರಿಸ್ತಾನೆ. ಇವರ ವಿವಾಹದ ನಂತರವೇ ಅವರಿಗೆ ಕ್ರಮವಾಗಿ ರಾವಣ, ಕುಂಭಕರ್ಣ, ಶೂರ್ಪನಖಿ, ಕೊನೆಯದಾಗಿ ವಿಶ್ರವಸ್ಸನ ವರದಂತೆ ಧರ್ಮಾತ್ಮನಾದ ವಿಭೀಷಣ ಜನಿಸ್ತಾರೆ. ಅವಳು ರಾಕ್ಷಸಿ ಅಂತ ಗೊತ್ತಿದ್ದೂ ಸಹ ವಿಶ್ರವಸ್ಸು ಅವಳನ್ನು ಯಾಕೆ ಮದುವೆ ಆದ ಅಂದರೆ, ವಿಶ್ರವಸ್ಸು ಹುಟ್ಟುತ್ತಲೇ ತಂದೆ ಪುಲತ್ಸ್ಯರಿಂದ ಇಡೀ ಬ್ರಹ್ಮಜ್ಞಾನವನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ಅವರು ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾತ್ರ ತಿಳ್ಕೊಂಡಿರಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿ ರಹಸ್ಯ, ಮಂತ್ರಶಕ್ತಿ, ತಪಸ್ಸಿನ ಅತ್ಯುನ್ನತ ಹಂತಗಳನ್ನು ತಲುಪಿರ್ತಾರೆ. ಅವರ ತಪಸ್ಸಿನ ತೇಜಸ್ಸು ಎಷ್ಟು ತೀವ್ರವಾಗಿತ್ತಪ್ಪ ಅಂದರೆ ಬ್ರಹ್ಮದೇವನೂ ಕೂಡ ಅವರನ್ನು ಕೊಂಡಾಡಿರ್ತಾನೆ. ಯಾವುದೇ ಲೌಕಿಕ ಆಸೆಗಳಿಲ್ಲದೆ ಕೇವಲ ಜ್ಞಾನಾರ್ಜನೆಗಾಗಿ ಅವನು ಮಾಡಿದ ಸಾಧನೆ ಋಷಿ ಲೋಕದಲ್ಲೇ ಮಾದರಿಯಾಗಿತ್ತು. ವಿಶ್ರವಸು ತನ್ನ ಮಂತ್ರಗಳ ಮೇಲೆ ಎಷ್ಟು ಹಿಡಿತ ಇಟ್ಕೊಂಡಿದ್ರಪ್ಪ ಅಂದರೆ ಅವರು ಇಚ್ಛಿಸಿದಂತೆ ಶಕ್ತಿಶಾಲಿ ಸಂತತಿಯನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದ್ರು. ಅವರ ಮಂತ್ರಶಕ್ತಿಯ ಪ್ರಭಾವದಿಂದಲೇ ಇಲವಿಡಾಗೆ ಜನ್ಮ ತಳೆದಂತಹ ಕುಬೇರ ತಂದೆಯ ತಪಸ್ಸಿನ ಗುಣಗಳನ್ನೇ ಪಡೆದು ಮುಂದೆ ಇಡೀ ಬ್ರಹ್ಮಾಂಡದ ಧನ ಸಂಪತ್ತಿಗೆ ಅಧಿಪತಿಯಾಗ್ತಾರೆ, ದಿಕ್ಪಾಲಕರಲ್ಲಿ ಒಬ್ಬರಾಗ್ತಾರೆ. ದ್ವೇಷ, ಅಸೂಹೆಗಳಿಲ್ಲದಂತಹ ಉದಾತ್ತ ಗುಣ ಅವರದ್ದು. ಇದಕ್ಕೆ ಕೈಕಸಿಯನ್ನು ಮದುವೆಯಾಗಿದ್ದ ಸಂದರ್ಭವೇ ಸಾಕ್ಷಿಯಾಗುತ್ತೆ. ತನಗೆ ಹುಟ್ಟುವಂತಹ ಮಕ್ಕಳು ರಾಕ್ಷಸರಾಗ್ತಾರೆ ಅಂತ ಗೊತ್ತಿದ್ರೂ ಸಹ ಕಾಲದ ನಿಯಮ ಮತ್ತು ಕರ್ಮಕ್ಕೆ ತಲೆಬಾಗಿ ಬಂದವರಿಗೆ ಜ್ಞಾನ ಹಾಗೂ ಆಶೀರ್ವಾದ ನೀಡುವಂತಹ ಉದಾತ್ತತೆ ಅವರಲ್ಲಿತ್ತು. ಒಬ್ಬ ಶ್ರೇಷ್ಠ ಗುರುವಿಗೆ ತನ್ನ ಮಕ್ಕಳ ಗುಣಗಳನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ವಾ? ಈ ಪ್ರಶ್ನೆ ಎಲ್ಲರಲ್ಲೂ ಬರಬಹುದು. ವಿಶ್ರವಸು, ರಾವಣ, ಕುಂಭಕರ್ಣರಿಗೂ ಸಹ ವೇದಶಾಸ್ತ್ರಗಳನ್ನು ಹೇಳಿಕೊಟ್ಟಿರ್ತಾರೆ. ಆದರೆ ವಿಧಿಯ ಆಟ, ಕಾಲದ ನಿಯಮ, ಅವರ ತಾಯಿಯ ಕಡೆಯಿಂದ ಬಂದಂತಹ ರಾಕ್ಷಸ ಗುಣಗಳು ಆ ಜ್ಞಾನವನ್ನೆಲ್ಲ ಮರೆಮಾಚಿಸ್ಬಿಡುತ್ತೆ ಅಷ್ಟೆ. ಇದಿಷ್ಟಾಗಿತ್ತು ವಿಶ್ರವಸುವಿನ ಮಾಹಿತಿ. ಇನ್ನು ಮುಂದಿನ ಕಥೆಯಲ್ಲಿ ನಾವು ರಾವಣ ಮತ್ತು ಕುಬೇರನ ಕಥೆಗಳನ್ನು ತಿಳ್ಕೊಳ್ಳೋಣ. ಇದೇ ರಾವಣ ತನ್ನದೇ ಅಣ್ಣನಾದ ಕುಬೇರನ ಮೇಲೆ ಯುದ್ಧವನ್ನು ಸಾರಿ ಅವನಿಗೆ ಸೇರಿದಂತಹ ಚಿನ್ನದ ಲಂಕೆ, ಪುಷ್ಪಕ ವಿಮಾನವನ್ನು ಬಲವಂತವಾಗಿ ಕಸಿದುಕೊಂಡಿರ್ತಾನೆ. ಇದು ಯಾಕೆ, ಇದರ ಹಿಂದೆ ಏನು ಕಾರಣ ಇದೆ ಅಂತ ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿದ್ರಲ್ಲ ಗೆಳೆಯರೆ, ಒಬ್ಬ ಮಹಾ ತಪಸ್ವಿಯ ತಪೋಶಕ್ತಿ ಕೂಡ ಕಾಲದ ನಿಯಮ ಮತ್ತು ಕರ್ಮದ ಪ್ರಭಾವವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ರಾವಣನ ಜನನದ ನಂತರ ಲಂಕೆಯಲ್ಲಿ ನಡೆದಂತಹ ರೋಚಕ ಯುದ್ಧದ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಂತಹದ್ದೇ ಅದ್ಭುತ ಮತ್ತು ರೋಚಕ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.